ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಸೊ ಆಫ್ಟರ್ ಲಾಂಗ್ ಟೈಮ್ ಗಾಯ್ಸ್, ಸೊ 3-4 ದಿವಸದಿಂದ ನಾನು ಡೈರೆಕ್ಟ್ ಬಂದಿಲ್ಲ. ಸೊ ಏನು ಆಗ್ತಿದೆ, ಏನು ಡೈಲಿ ವ್ಲಾಗ್ ಥರ ಏನು ಮಾಡಿಲ್ಲ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಗಾಯ್ಸ್. ಸೊ ಇವೆಲ್ಲ ನೋಡಿರ್ಬೋದು. ಸೊ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು. ಸೊ ಮೈಸೂರಲ್ಲಿ ಅದೊಂದು ದೊಡ್ಡ ಸೆಲೆಬ್ರೇಷನ್ ಮತ್ತು ಜಾತ್ರೆ ಎಲ್ಲ ಇತ್ತು, ಅದಕ್ಕೆ ಹೋಗಿದ್ದು. ಲೈಕ್ ಹುಷಾರಿರಲಿಲ್ಲ, ಇಲ್ಲಿಂದ ಹೋಗ್ಬೇಕಾದ್ರೇ ಹುಷಾರಿರಲಿಲ್ಲ, ಒಂದು ಸ್ವಲ್ಪ ಸುಸ್ತಾಗಿ ಹೋಗಿದೆ ಲೈಟಾಗಿ, ಮತ್ತು ನೆಗಡಿ ಥರ ಆಗೋಗಿತ್ತು. ಮೇ ಬಿ ನನಗೆ ಎಕ್ಸಸ್ ಆಫ್ ಹೀಟ್ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಜಿಮ್ಗೂ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಡಯಟು ಲೈಟಾಗಿ ಇದ್ದಿದ್ದರಿಂದ ಒಂದು ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗಿತ್ತು ಅಂತ ನಾನು ಅನ್ಕೋತೀನಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಈಗಲೂ ಹುಷಾರಿಲ್ಲ ಗೈಸ್. ಸೊ ಅದಾಗಿ ಜಾತ್ರೆ ಬಂದೆ, ಲೈಕ್ ಫುಲ್ಲು ಶೆಡ್ ಡೌನ್ ಆಗೋಯ್ತು ಬಾಡಿ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಕಂಪ್ಲೀಟಾಗಿ ನಾನು ಫುಲ್ ಕಂಟ್ರೋಲ್ ತಪ್ಪೋಯ್ತು ಗೈಸ್. ಸೊ ನೆಗಡಿ, ಶೀತ, ತಲೆಭಾರ, ಸುಸ್ತು, ಜ್ವರ ಎಲ್ಲ ಅಟ್ ಎ ಟೈಮ್ ಅಟ್ಯಾಕ್, ಒಂಥರ ವಾರ ಆದಂಗೆ ಆಗೋಯ್ತು ಮೈ ಮೇಲೆ. ನನ್ನ ಬಾಡಿ ಕಂಡೀಷನ್ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಏನು ಅಂದರೆ ನನ್ನ ಒಂದು ಏನು ಖುಷಿ ಕೊಡ್ತು ಅಂದರೆ ಗೈಸ್, ನನಗೆ ವೀಡಿಯೋಸು ಲೈಕ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಕಂಪ್ಲೀಟ್ ಇದ್ದು. ಸೊ ಅದೊಂದು ಖುಷಿ ಆಯಿತು ಗೈಸ್ ಸಿಕ್ಕಾಪಟ್ಟೆ. ಲೈಕ್ ಒಂದಿನೂ ಬ್ರೇಕ್ ಕೊಡಬಾರ್ದು, 100 ಡೇಸ್ ಕಂಪ್ಲೀಟ್ ಮಾಡಬೇಕು ಅಂತ ಫಿಕ್ಸ್ ಆಗೋಗಿದ್ದೆ ತಲೆಯಲ್ಲಿ. ಸೊ ಅದೊಂದು ಖುಷಿ ಗೈಸ್, ಹೆವಿ ಅಂದರೆ ಹೆವಿ ಖುಷಿ ಪಟ್ಬಿಟ್ಟೆ. ಬಟ್ ಏನಂದರೆ ಹುಷಾರಿರಲಿಲ್ಲ. ಬಟ್ ಇಫ್ ಇನ್ ಕೇಸ್ ನಂದು ಏನಾದರೂ ವೀಡಿಯೋಸ್ ಇರಲಿಲ್ಲ, ಡೈಲಿ ವ್ಲಾಗ್ ಥರನೇ ಮಾಡೋಣ ಅಂತ ಏನಾದರೂ ಫಿಕ್ಸ್ ಆಗಿದ್ದರೆ, ಇಫ್ ಇನ್ ಕೇಸ್ ನಾನೇನಾದ್ರೂ, ಸೊ 100ಗೆ 200% ಗೈಸ್ 1 or 2 ಡೇಸ್ ಗ್ಯಾಪ್ ಆಗಿರೋದು ನಂದು ವೀಡಿಯೋಸು. ಸೊ ನನಗೆ ಬೇಜಾರಾಗೋಗೋದು ಅವಾಗ. ಸೊ ಯಾವುದೇ ಕಾರಣಕ್ಕೂ ಅದಾಗಬಾರ್ದು ಅಂದ್ಬಿಟ್ಟೆ, ಲೈಕ್ ಅವತ್ತಿಂದ ಕಂಟಿನ್ಯೂಸ್ ಆಗಿ ಏನಾರ ಒಂದು ಟಾಪಿಕ್ ಇಟ್ಕೊಂಡು ಬರ್ತಿದ್ದು. ಬಿಸ್ನೆಸ್ ರಿಲೇಟೆಡ್ ಮಾತಾಡಿದ್ದೀನಿ, ಮತ್ತು ಇವೆಲ್ಲ ನೋಡಿರ್ಬೋದು ನಂದು. ಸಾರಿ ಗೈಸ್, ಒಂದು ಸ್ವಲ್ಪ ಹುಷಾರಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ವಾಯ್ಸ್ ಒಂದು ಸ್ವಲ್ಪ ಕ್ಲಾರಿಟಿ ಇರಲ್ಲ ಅಂದರೆ. ಸೊ ಈಗಲೂ ಕೂಡ ಹುಷಾರಿಲ್ಲ ಗೈಸ್. ಸೊ ಅದೇ ಹೇಳ್ತಿದ್ನಲ್ಲ, ಸೊ ಅಲ್ಲಿಂದ ಬಂದು ಮಲ್ಕೊಂಡಿದ್ದು ನಾನು. ಸೊ 4 ದಿನ ಆಲ್ಮೋಸ್ಟು ಸಂಡೇ ಓಪನ್ ಮಾಡಿಲ್ಲ. ಸೊ ಸಂಡೇ ಹೊರಡಬೇಕು ಅಂದ್ಬಿಟ್ಟು ಶಾಪ್ ಓಪನ್ ಮಾಡಲಿಲ್ಲ. ಮಂಡೇ ಅರ್ಲಿ ಮಾರ್ನಿಂಗ್ ಎಲ್ಲ ಮುಗೀತು. ಸಮ್ 11:30-12 ಹಂಗೆ ಮನೆಗೆ ಬಂದು. ಸೊ ಅವತ್ತು ಫುಲ್ಲು ಹುಷಾರಿರಲಿಲ್ಲ, ಟೈರ್ಡ್ ಆಗೋಗಿತ್ತು ಅಂತ ರೆಸ್ಟ್ ಮಾಡ್ದೋ. ಸೊ ಮಂಡೇ ಓಪನ್ ಮಾಡಲಿಲ್ಲ ಶಾಪ್ನ. ಸೊ ಟ್ಯೂಸ್ಡೇ ನನಗೆ ಆಗಲೇ ಇಲ್ಲ, ಫುಲ್ಲು ಕಂಪ್ಲೀಟಾಗಿ ಹುಷಾರು ತಪ್ಪಿಬಿಟ್ಟಿದೆ. ಸೊ ಹಂಗಾಗಿ ಟ್ಯೂಸ್ಡೇ ನನ್ನ ಕೈಲಿ ಆಗಲ್ಲ ಅಂತಂದೆ. ಲೈಕ್ ಓಕೆ ಅಂದ್ಬಿಟ್ಟು ನಮ್ಮ ಬ್ರದರ್ ಅಂದರೆ ನನ್ನ ತಮ್ಮ ಬಂದು ಓಪನ್ ಮಾಡಿಬಿಟ್ಟಿದ್ದ ಶಾಪಲ್ಲಿ. ಸೊ ನಿನ್ನೆ ಸಿಕ್ಕಾಪಟ್ಟೆ ಸುಸ್ತಿದ್ದಿದ್ದು, ಒಂದು ಸ್ವಲ್ಪ ಪರವಾಗಿರಲಿಲ್ಲ. ಮೊನ್ನೆ ಸಿಕ್ಕಾಪಟ್ಟೆ ಆಯ್ತಾ ಇರಲಿಲ್ಲ, ಒಂದು ಸ್ವಲ್ಪ ಬೆಟರ್ ಫೀಲ್ ಆಯಿತು. ಬಟ್ ಏನು ಅಂದರೆ ಗೈಸ್, ನನಗೆ ಫುಲ್ಲು ರೆಸ್ಟ್ ಕೊಟ್ಬಿಡ್ಬೇಕು. ಸೊ ಕಂಪ್ಲೀಟಾಗಿ ವೆಲ್ಲಾಗಂಡು ಇವಾಗ ನೋಡಿ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಸೊ 90% 95% ನಾನು ಅಂದರೆ ಇದಾಗಿದ್ದೀನಿ, ರಿಕವರಿ ಆಗಿದ್ದೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಾಗ, ನಾನು ಈ ಥರ ಬಂದು ಕೂತಾಗ ನನಗೇನು ಬೇಜಾರಾಗಲ್ಲ. ಲೈಕ್ ತಿರ್ಗಾ ವಾಪಸ್ಸು ಅದೇ ಪರಿಸ್ಥಿತಿಗೆ, ಅದೇ ಹುಷಾರು ತಪ್ಪೋ ಥರ ಹೋಗಲ್ಲ. ಸೊ ನಿನ್ನೆ ಆಲ್ಮೋಸ್ಟ್ ಒಂದು 50% ಅಷ್ಟೇ ರಿಕವರಿ ಆಗಿದ್ದು ಅಂತ ಅನ್ನಿಸ್ತಿತ್ತು. ಬಟ್ 50% ಕಡಿಮೆ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಿನ್ನೆನೂ ಕಂಪ್ಲೀಟಾಗಿ ರೆಸ್ಟ್ ಬೇಕು ಅಂದ್ಬಿಟ್ಟು ರೆಸ್ಟ್ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಬಿಸ್ನೆಸ್ ಏನೇನೋ ಇತ್ತು ಅಡಿಷನಲ್, ನಾನು ಏನು ಕೂಡ ತಲೆ ಕೆಡಿಸ್ಕೋದಿರ ನಿನ್ನೆ ಪೂರ್ತಿ ಫುಲ್ಲು ರೆಸ್ಟ್ ಮಾಡಿ ಇವತ್ತು ಬಂದು ಬೆಳಗ್ಗೆಯಿಂದ ಶಾಪಲ್ಲಿ ಕೂತ್ಕೊಂಡು ಗೈಸ್ ಒಂದು ಸ್ವಲ್ಪ ವರ್ಕ್ಗಳಿತ್ತು. ಸೊ ಎಲ್ಲ ಮುಗಿಸ್ಕೊಟ್ಟು ಎಲ್ಲ ಇದು ಮಾಡಿ, ಲೈಕ್ ಇವಾಗ ಜಸ್ಟು ನಾನು ಓಕೆ ಇವತ್ತು ಏನು ವೀಡಿಯೋ ಮಾಡೋದು ಗೈಸ್. ಇವತ್ತು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಇವತ್ತಿಗೆ ವೀಡಿಯೋನೇ ಇಲ್ಲ. ಇವಾಗ ಏನು ಮಾತಾಡ್ತಾ ಇದ್ದೀನಲ್ಲ, ಸೊ ಇವತ್ತು 8 ಗಂಟೆಗೆ ಇದೇ ಬರೋದು. ಸೊ ನೀವು ಬೇಕಾದ್ರೆ ಅದನ್ನೂ ಕೂಡ ತೋರಿಸ್ಬಿಡ್ತೀನಿ, ಲೈಕ್ ನೀವು ನೋಡ್ಬೋದು. ಸೊ ನಾನು ಯಾಕೆ ಸುಳ್ಳು ಹೇಳಲಿ ಗೈಸ್. ಸೊ ಟ್ಯಾಬಲ್ಲಿ ಕೂಡ ತೋರಿಸ್ತೀನಿ ನೋಡಿ. ಸೊ ಟ್ಯಾಬಲ್ಲಿ 2 ಏಪ್ರಿಲು ಇವತ್ತು ಅಟ್ 1:12 ಮಾಡ್ತಾರೆ ವೀಡಿಯೋ ಇದು. ಸೊ ನೋಡಿ, ನಾನು ಆ್ಯಕ್ಚುಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಗೈಸ್. ನನಗೆ ಏನಂತ ಫಿಕ್ಸ್ ಆಗಿದ್ದೀನಿ ನನಗೆ ಗೊತ್ತಿಲ್ಲ. ಸೊ ಡೈಲಿ ಏನಾದರೂ ಒಂದು ರಿಲೇಟೆಡು ಮಾಡಬೇಕು, ಬಿಡಬೇಕು. ಓಕೆ ಫೈನ್, ನನಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಏನಾರ ಒಂದು ಕಂಟೆಂಟ್ ಹಿಡಿಬೇಕು, ಬಿಡಬೇಕು ಅಂತ. ಸೊ ಇವತ್ತು ಓಕೆ ಏನು ಮಾಡೋಣ ಅಂತ ತಲೆ ಕೆಡಿಸ್ಕೊಂಡು ಕೂತಿದೆ. ಸಿಕ್ಕಾಪಟ್ಟೆ ವರ್ಕ್ ಇದೆ ಗೈಸ್. ಸೊ ನೀವು ಅನ್ಕೋಬೋದು ಏನು ಎತ್ತ ಅಂತ. ಸೊ 4 ದಿನ ಶಾಪ್ ಕಡೆ ನೋಡಿಲ್ಲ, ಮಾಡಿಲ್ಲ. 2 ದಿನ ಓಪನ್ ಇತ್ತು, 2 ದಿನ ಶಟ್ ಡೌನ್ ಆಗಿತ್ತು ಶಾಪು. ಗೀಡರ್ಸು ಎಲ್ಲ ಏನಾಗಿದೆ, ಏನು ಎತ್ತ, ಆನ್ಲೈನ್ ವೆಬ್ಸೈಟ್ ಎಷ್ಟು ಜನ ನೋಡಿದ್ದಾರೆ, ಬಿಟ್ಟಿದ್ದಾರೆ. ಮತ್ತು ಒಂದು ಸ್ವಲ್ಪ ವೆಬ್ಸೈಟ್ನೂ ಕೂಡ ಮಾಡಿಫೈ ಮಾಡಿಸೋಣ ಅಂತ ಓಡಾಡ್ತಾ ಇದ್ದೀನಿ. ಸೊ ಸ್ಟಾಕ್ ಕೂಡ ಹಾಕಿಸ್ಬೇಕು,
ಮತ್ತು ಇವಾಗ ಹೊಸ್ದಾಗಿ ಏನಾದರೂ ಒಂದು ಆಫರ್ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಮುಂದೆ ವೀಡಿಯೋಗಳಲ್ಲಿ ಬರುತ್ತೆ ಗೈಸ್. ಸೊ ಈ ವಿಡಿಯೋ ಕಂಪ್ಲೀಟಾಗಿ ಏನಕ್ಕೆ ನನ್ನ ವೀಡಿಯೋಸ್ ಬಿಡೋಕ್ಕಾಗಿಲ್ಲ, ಹುಷಾರಿಗೆ ತಪ್ಪೆ. ಲೈಕ್ ಅಲ್ಲಿಂದ ಹೋಗಿದ್ದು ಬಂದಮೇಲೆ ಎಕ್ಸಸ್ ಆಫ್ ಹೀಟ್ ಆಗಿ ಏನೋ ಒಂದು ಸ್ವಲ್ಪ, ಆಮೇಲೆ ನೈಟು ಪೂರ್ತಿ ನನ್ನ ಸಂಡೇ ಕಂಪ್ಲೀಟ್ ನೈಟ್ ನನಗೆ ನಿದ್ದೆ ಇರಲಿಲ್ಲ. ಸೊ ನೀವೆಲ್ಲ ವ್ಲಾಗಲ್ಲಿ ನೋಡಿರ್ಬೋದು. ಸೊ ಅಲ್ಲಿಗೆ ಹೋಗಿ ನಾವು ಸಂಡೇ ಆಲ್ಮೋಸ್ಟು 7:30 8 o'clock ಹಂಗೆ ಅಲ್ಲೋಗಿ ರೀಚ್ ಆಗಿದ್ದಕ್ಕೆ ನಂಜನಗೂಡಿಗೆ, ಲೈಕ್ ಮೈಸೂರಿಗೆ. ಸೊ ಅಲ್ಲೋಗಿ ರೀಚ್ ಆಗಿ ಅಲ್ಲೆಲ್ಲ ತಿರುಗಾಡ್ಕೊಂಡು ಮಾಡ್ಕೊಂಡು ನಾನು ಸ್ವಲ್ಪ ಕೂತಿ ರೆಸ್ಟ್ ಮಾಡಿ ಗಿಟ್ಟೆ ಹೊಡ್ಕೊಂಡು ಸೊ ಅರ್ಲಿ ಮಾರ್ನಿಂಗ್ 3:30 ಹಂಗೆ ಎದ್ದು ಲೈಕ್ ಎಲ್ಲ ಹೋಗಿ 4:30 ಅಷ್ಟರಲ್ಲಿ ಎಲ್ಲ ಹೋಗಿ ದೇವಸ್ಥಾನದ ಕ್ಯೂ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಸೊ ಬಂದು ತೇರೆಳೆದ್ರಲ್ಲಿ ಸಲ ಇದು ಮಾಡಿ ಸೊ ಲೈಕ್ ನಾನು ಒಂದು ಸ್ವಲ್ಪ ಓಡಾಡಿ ಸ್ಟ್ರೈನ್ ಆಗಿ ಬಾಡಿ ಎಲ್ಲ ಸೊ ಕಂಪ್ಲೀಟ್ ಈ ಥರ ಬಾಡಿ ಫುಲ್ ಕಂಪ್ಲೀಟ್ ಶಟ್ ಡೌನ್ ಆಗಿತ್ತು. ಸೊ ಹಂಗಾಗಿ ಯೋಚನೆ ಮಾಡ್ತಿದ್ದೆ ಏನು ಮಾಡೋದು. ಸೊ ಅದನ್ನೇ ಓಕೆ ಇವತ್ತು ಏನಾಗಿತ್ತು ನನ್ನ ಪರಿಸ್ಥಿತಿ ಅದನ್ನೇ ಹೇಳೋಣ, ಶೇರ್ ಮಾಡ್ಕೊಳ್ಳೋಣ. ಸೊ ವ್ಲಾಗ್ ಎಂತಕ್ಕೆ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಅಂತ ಹೇಳೋಣ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿ ಮಾಡ್ತಾರಂಥ ವೀಡಿಯೋ. ಸೊ ನೀವೇ ನೋಡಿದ್ರಿ. ಸೊ 2 ಏಪ್ರಿಲ್ 1:15 ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಪ್ರೆಸೆಂಟ್ ಟೈಮು 1:15. ಸೊ ಇದನ್ನು ಎಡಿಟ್ ಮಾಡಿ ನೀವೇ ಯೋಚನೆ ಮಾಡಿ ಎಡಿಟ್ ಮಾಡಿ ಸೊ ವೀಡಿಯೋನ ನಾನು ಬಿಡಬೇಕು ಅಂದಾಗ ನನಗೆ ಎಷ್ಟು ಟೈಮ್ ಬೇಕು. 8 o'clock ಅಷ್ಟಲ್ಲಿ ರಿಲೀಸ್ ಆಗಬೇಕು. 8 o'clock ಅಷ್ಟಲ್ಲಿ ನಿಮಗೆ ಬರಬೇಕು ಅಂದರೆ ಅಟ್ ಎನಿ ಕಾಸ್ಟ್ ನಾನು 7:30 ಅಷ್ಟಲ್ಲಿ ರೆಡಿ ಇರಬೇಕು ಯೂಟ್ಯೂಬಲ್ಲಿ. ಸೊ 8 o'clock ಟೈಮಲ್ಲಿ ಕೊಟ್ಟಿರ್ತೀನಿ. ಸೊ 7:30 ಅಷ್ಟರಲ್ಲಿ ಫಿನಿಷ್ ಆಗೋದ್ರೆ ಅಪ್ಲೋಡ್ ಆಗೋದು ಖುಷಿ. 7:30 ಆದಮೇಲೆ ಎಕ್ಸ್ಟೆಂಡ್ ಆಯ್ತೈತೆ ಅಂದರೆ ಜೀವ ಡಗ್ 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 ಅಂತ ಇರುತ್ತೆ. ಸೊ 8 o'clock ಅಷ್ಟಲ್ಲಿ ಬರುತ್ತಾ ಬರಲ್ವ ಅಂತ. ಸೊ ನನಗೇನು ಅಂದರೆ 8ರಿಂದ 9 ಅಷ್ಟರಲ್ಲಿ ಅಟ್ ಎನಿ ಕಾಸ್ಟ್ ಬಿಟ್ಟೇ ಬಿಡ್ತೀನಿ. ಸೊ ಈ ವಿಡಿಯೋನು ಕೂಡ ನನಗೇನು ಒಂದು ಗ್ಯಾರಂಟಿ ಅಂದರೆ ಗೈಸ್ 90% 8 o'clock ಅಷ್ಟರಲ್ಲಿ ಬಂದೇ ಬರುತ್ತೆ. ಎಡಿಟ್ ಮಾಡಿ ಬಿಟ್ಟೇ ಬಿಡ್ತೀನಿ ಅಂತ ಅಟ್ ಎನಿ ಕಾಸ್ಟ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಬಿಸ್ನೆಸ್ ಕಡೆಯಿಂದ ಒಂದು ಸ್ವಲ್ಪ ನೋಡಬೇಕಿತ್ತು. ಸೊ ಹಂಗಾಗಿ ಆಲ್ಮೋಸ್ಟ್ 1 ಗಂಟೆ ಕಂಪ್ಲೀಟಾಗಿ ಬಿಸ್ನೆಸ್ಸು ಕಡೆ ನೋಡಿ ಏನೇನು ಎತ್ತತ್ತೆ ಒಂದು ಸ್ವಲ್ಪ ಏನೇನಾದ್ರು ಚೇಂಜಸ್ ಏನು ಅಪ್ಡೇಟ್ ಎಲ್ಲ ಮಾಡಿ ಸೊ ಇವಾಗ ಕೂತಿ ಲೈಕ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮಾಡಿ ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡಿ ಏನೇನೋ ಎಕ್ಸೆಟ್ರಾ ಆಗುತ್ತೆ ಗೈಸ್. ಸೊ ಇನ್ನು ಮುಂದಕ್ಕೆ ಆಲ್ಮೋಸ್ಟ್ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಚಾಲೆಂಜಸ್ ವೀಡಿಯೋಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ ನಿಯರ್ ನನ್ನ ಚಾನಲ್ಗೆ ಬಂದ್ಬಿಟ್ಟು 4000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದಾರೆ. ಸೊ 3.95K ಇದ್ದಾರೆ. ಸೊ 55 ಸಮಥಿಂಗ್ 958 ಏನೋ ಸಮಥಿಂಗ್ ಇದ್ದಾರೆ. ಆಲ್ಮೋಸ್ಟು ಈ ವಿಡಿಯೋ ರಿಲೀಸ್ ಆಗೋಷ್ಟರಲ್ಲಿ ನನ್ನ ಪ್ರಕಾರ 3.98 ಗಂಟನೂ ಆಗಿರ್ತಾರೆ ರೀಚ್ ಔಟು. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ನಿಮ್ಗಳ ಆಶೀರ್ವಾದ. ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಿ, ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಒಂದೇನು ಅಂದರೆ ನನ್ನ ಚಾನಲ್ ಬಂದ್ಬಿಟ್ಟು ಕಂಪ್ಲೀಟಾಗಿ ವಿತೌಟ್ ಎನಿ ಇನ್ಫ್ಲೂಯೆನ್ಸ್, ವಿತೌಟ್ ಎನಿ ಇದು ಮಾಡ್ತಾ ಇರೋದು. ಸೊ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಯಾರಿಗೂ ಕೂಡ ನಾನು ಹೇಳಿಲ್ಲ ಗೈಸ್. ಸೊ ಇದೊಂದು ಚಾನಲ್ ನಡೆಸ್ತಾ ಇದ್ದೀನಿ ಅಂತ. ಸೊ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಸೊ ಇಫ್ ಇನ್ ಕೇಸ್ ನನಗೆ ಗೊತ್ತಿರೋರು ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡೋಣ. ನಿಮ್ಗೆ ಗೊತ್ತು ಬ್ರೋ, ನಾನು ನೋಡಿದ್ದೀನಿ ನಿಮ್ಮನ್ನ ಲೈವಾಗಿ ಈ ಥರ ಅಂತ. ಲೈಕ್ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಒನ್ ಟೈಮ್ ಮೀಟು. ಸೊ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇದ್ದರೆ ಅಟ್ಲೀಸ್ಟ್ ಕಮೆಂಟ್ ಮಾಡ್ಬಿಡ್ತಾರೆ. ಲೈಕ್ ಕಮೆಂಟ್ ಅಂದರೆ ವಾಟ್ಸಪ್ಪಲ್ಲಿ ಇದು ಮಾಡಿಬಿಡ್ತಾರೆ, ಲೈಕ್ ಚಾಟ್ ಗೀಟ್ ಹಾಕ್ತಾರೆ ಅಥವಾ ಫೋನ್ ಮಾಡ್ತಾರೆ. ಸೊ ಇದು ಥರದೊಂದು ಚಾನಲ್ ಇದೆ. ಸೊ ನಿಂದ ಚಾನಲ್ಲು ಏನು ಎತ್ತ ಅಂತ. ಸೊ ಇಫ್ ಇನ್ ಕೇಸ್ ನೋಡಿರ್ತಾರೆ, ಲೈಕ್ ಕಾಂಟ್ಯಾಕ್ಟ್ ಇರೋಲ್ಲ, ಹಾಯ್ ಬೈ ಫ್ರೆಂಡ್ಸು ಈ ಥರ ಆಗಿದ್ದರೆ ಸೊ ಅವ್ರಿಗೆ ಯಾರಿಗಾರ ನೋಡ್ತಿದ್ರೆ ಲೈಕ್ ಕಮೆಂಟ್ ಮಾಡಿ. ಸೊ ನಿಮ್ಮ ನೋಡಿದ್ದೀವಿ ಅಥವಾ ಸ್ಕೂಲು ಕಾಲೇಜ್ ಫ್ರೆಂಡ್ಸು ಈ ಥರ ಅಂತ. ಸೊ ನಮಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಸೊ ಇಷ್ಟು ಗೈಸ್. ಸೊ ಸಿಕ್ಕಾಪಟ್ಟೆ ಸುಸ್ತು, ಈಗಲೂ ಸುಸ್ತು, ಹೆವಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಸೊ ಇವಾಗ ವಿಡಿಯೋ ರೆಡಿ ಮಾಡಿ ಅಪ್ಲೋಡ್ ಕೊಟ್ಟು ಲೈಕ್ ಅಪ್ಲೋಡ್ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇಲ್ಲ ಅಂದರೆ ಇನ್ನೂ ಒಂಥರ ಹೆಂಗೆ ಅಂದರೆ ಇವಾಗ 95% ರಿಕವರಿ ಆಗಿರೋದು ಬ್ಯಾಕ್ ಟು 70%ಗೆ ಬಂದ್ಬಿಡ್ತೀನಿ. ಸೊ ತಿರ್ಗಾ ಅದನ್ನು ಕಂಪ್ಲೀಟ್ ರಿಕವರಿ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಂಥರ ಬ್ಯಾಟ್ರಿ ಥರ ಆಗೋಗಿದೆ ಗೈಸ್, ಫೋನ್ ಬ್ಯಾಟ್ರಿ ಹೆಲ್ತ್ ಥರ. ಸೊ ನೋಡಿ ಇವಾಗ ಈ ಥರ 95 ಇದ್ದೀನಿ, 90% ಅಂತ ಅನ್ನಿಸ್ತಿದೆ. ಸೊ ಇವಾಗ ಹೋಗಿ ಒಂದು ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿಂದು ಲೈಕ್ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಕಂಪ್ಲೀಟು ನಾಳೆಗೆ ಒಂದು ಸ್ವಲ್ಪ ಪರವಾಗಿರಲ್ಲ. ಇನ್ನೂ ರಿಕವರಿ ಮಾಡಲ್ಲಿ ಇರ್ತೀನಿ. ಇಫ್ ಇನ್ ಕೇಸ್ ಇವಾಗ ಏನಾದರೂ ಫುಲ್ಲು ಸ್ಟ್ರೆಸ್ ತಗೊಬಿಟ್ರೆ ಮುಗಿದೋಯ್ತು, 80%ಗೋ 70%ಗೋ ಬಂದಿರ್ತೀನಿ. ಸೊ ತಿರ್ಗಾ ರಿಕವರಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆಮೇಲೆ. ಸೊ ಗೈಸ್ ಇದಿಷ್ಟು ಆಗಿತ್ತು. ಸೊ ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಚಾಲೆಂಜ್ ವೀಡಿಯೋಸು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೇನಾದರೂ ಸ್ಪೆಷಲ್ಲಾಗಿ ಈ ಥರ ರಿಲೇಟೆಡ್ ಮಾಡಿ ಚೆನ್ನಾಗಿರುತ್ತೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಸೊ ನಿಮ್ಗೆ ಏನೇ ಐಡಿಯಾ ಇರಲಿ. ಸೊ ಪ್ರ್ಯಾಂಕ್ ವೀಡಿಯೋಸ್ ಬೇಕಾ ಅಥವಾ ಏನು ಯಾವ ಥರ ಬೇಕು, ಯಾವ ಥರ
ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ. ಸೊ ಆಲ್ಮೋಸ್ಟು 95 ಡೇಸ್ ನಿಯರ್ ಬೈ ಇದ್ದೀವಿ. ಸೊ 100 ಡೇಸ್ ಇನ್ನೇನು ಕಂಪ್ಲೀಟ್ ಮಾಡ್ತೀನಿ ಗೈಸ್. ಸೊ ಡೌಟೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ 100 ಡೇಸ್ ಅಟ್ ಎನಿ ಕಾಸ್ಟ್ ಹಿಟ್ ಮಾಡೇ ಮಾಡ್ತೀನಿ ಕಂಪ್ಲೀಟು. ಡೈಲಿ ವೀಡಿಯೋ ಅಥವಾ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡೋದೊಂದು ಚಾಲೆಂಜ್ ತಗೊಂಡಿದ್ದೆ, ಅದು 100 ಡೇಸ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಅದೊಂದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ನಿಮಗೆ ಇವಾಗ ನೋಡಿರ್ತೀರ, ಸೊ 93 ವೀಡಿಯೋಸ್, 93rd 92nd ವೀಡಿಯೋನ ಇದು ಆಗ್ತಿದೆ, 92ನ 93 ವೀಡಿಯೋನ ಇದು ಬರ್ತಿರೋದು. ಸೊ ಒಂದು ನಿಮಿಷ ಗೈಸ್, 92nd ವೀಡಿಯೋ ಇದು 92 ವೀಡಿಯೋ ಇವಾಗ ಇದು ಅಪ್ಲೋಡ್ ಆದರೆ. ಸೊ ಇಷ್ಟು ವೀಡಿಯೋಸ್ ನೋಡಿರ್ತೀರ. ಸೊ ಯಾವುದು ಇಷ್ಟ ಆಗ್ತಿದೆ ನಿಮಗೆ, ಯಾವ ಥರ ಇಷ್ಟ ಆಗ್ತಿದೆ, ಏನು ಎತ್ತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಸೊ ಅಥವಾ ಬೇರೆ ಥರ ಚೇಂಜಸ್ ಕೇಳ್ತಿದ್ರೆ ಲೈಕ್ ಓಕೆ ನಿಮ್ದು ಈ ಥರ ಇದಕ್ಕೆ ಈ ಥರದ್ದು ಏನಾದ್ರು ಟ್ರೈ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ, ಇನ್ನೂ ಏನಾದ್ರು ಬೇರೆ ಥರ ಐಡಿಯಾಸ್ ಇದ್ದರೆ ಶೇರ್ ಮಾಡಿ. ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ನನಗೆ ಸೆಟ್ ಆಗುತ್ತೆ ಅಂತ ಅನಿಸಿದ್ರೆ. ಸೊ ಕಮೆಂಟ್ ಮಾಡೋದ್ರಿಂದ ಏನೂ ಕಾಸು ಖರ್ಚಾಗಲ್ಲ ಬ್ರದರ್. ಏನು ಮಾಡ್ತೀರಿ ನಮ್ಗೆ ಅದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ, ನನಗಂತೂ ಆಗ್ತಾಯಿಲ್ಲ, ಇಷ್ಟು ಮಾತಾಡಿರೋದೇ ಹೆಚ್ಚು ಅಂತ ಇದ್ದೀನಿ ಅಂದ್ಕೊಂಡು. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ವೀಡಿಯೋಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಗೈಸ್. ಸೊ ಬಾಯ್, ಲವ್ ಯು, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಪ್ರಕಾರ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಇಫ್ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಟೇಕ್ ಕೇರ್, ಬಾಯ್.